ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ ಸ್ನೇಹಿತರೆ, ನಮ್ಮ ಸುಧ್ಯಾನ ವಾಹಿನಿಗೆ ಆತ್ಮೀಯ ಸ್ವಾಗತ. ಮಹಾಭಾರತದ ಪಾತ್ರ ಸಂಗತಿಗಳಲ್ಲಿನ 49ನೇ ಪಾತ್ರವಾದಂತಹ ಔರ್ವರ ಬಗ್ಗೆ ಒಂದಿನಿತು ತಿಳಿಯೋಣ. ಈತ ಭೃಗು ವಂಶದವನು, ಶವನ ಮಹರ್ಷಿ ಮತ್ತು ಮನುವಿನ ಮಗಳಾದ ಋಷಿ ದಂಪತಿಗಳ ಪುತ್ರ. ಜಮದಗ್ನಿಗೆ ಅಜ್ಜ, ಪರಶುರಾಮರಿಗೆ ಮುತ್ತಜ್ಜ. ಊರುವಿನಿಂದ ಬಿದ್ದವನಾದುದರಿಂದ ಈತನಿಗೆ ಔರ್ವನೆಂದೇ ಹೆಸರು ಬಂದಿದೆ. ಒಮ್ಮೆ ಹೇಹಯ ಶವನಾಶ್ರಮಕ್ಕೆ ನುಗ್ಗಿ ದಾಂಧಲೆ ಮಾಡಿದಾಗ ಗರ್ಭವತಿಯಾಗಿದ್ದ ಶವನ ಪತ್ನಿ ಅರುಷಿ ಓಡಿ ಹೋದಳು. ಗುಹೆಯಲ್ಲಿ ಅವಿತಿದ್ದ ಅವಳನ್ನು ಎಳೆದು ಆಚೆಗೆ ತಂದಾಗ ಅವಳ ತೊಡೆಯಿಂದ ಒಂದು ಮಗು ಹೊರಬಿತ್ತು. ಹೀಗೆ ಊರುವಿನಿಂದ ಜನಿಸಿದ ಮಗು ಔರ್ವನೆಂದೆನಿಸಿದ ಎಂದು ಮಹಾಭಾರತದ ಆದಿಪರ್ವದ 179ನೇ ಅಧ್ಯಾಯದಲ್ಲಿ ಹೇಳಲಾಗಿದೆ. ಮಗು ಹುಟ್ಟಿದ ಕೂಡಲೇ ಅದರ ದೇಹದಿಂದ ಎದ್ದ ಉರಿಗೆ ಈ ಹೈಹಯರನ್ನು ಅಟ್ಟಿಸಿಕೊಂಡು ಹೋಯಿತು. ಐಹಯ ರಾಜರ ಕಣ್ಣುಗಳು ಕುರುಡಾದವು. ಹೆದರಿಕೊಂಡು ಅವರು ಕ್ಷಮೆ ಯಾಚಿಸಿ ಮತ್ತೆ ಕಣ್ಣು ಪಡೆದರು. ಇತ್ತ ಹೇಹಯ ಕ್ಷತ್ರಿಯರು ತನ್ನ ವಂಶೀಯರಿಗೆಲ್ಲ ಕೊಡುತ್ತಿದ್ದ ಹಿಂಸೆಯ ವಿಷಯವನ್ನು ಕೇಳಿ ಕೆರಳಿದ ಅವರನ್ನು ಸಕಲ ಲೋಕ ಪ್ರಳಯವಾಗಲೆಂದು ಘೋರವಾಗಿ ತಪಸ್ಸು ಮಾಡಿದಾಗ 3 ಲೋಕಗಳು ತಲ್ಲಣಿಸಿ ಹೋದವು. ಉಳಿದವರಿರಲಿ, ಪಿತೃಲೋಕದಲ್ಲಿದ್ದ ಈತನ ಪಿತೃಗಳೆಲ್ಲ ಆತನ ತಪಸ್ಸಿಗೆ ಮೆಚ್ಚಿ ಹೀಗೆಂದರು: ಮಗು, ಲೋಕಾನುಗ್ರಹಕ್ಕಾಗಿ ನಿನ್ನ ಕೋಪವನ್ನು ನಿಲ್ಲಿಸು. ನಮಗೆಲ್ಲ ಹೇಹಯ ರಾಜರುಗಳಿಂದ ತೊಂದರೆಯಾಗಿರುವುದೇನೋ ನಿಜ, ಆದರೆ ತಪಶ್ಶಕ್ತಿಯಿಂದ ನಾವು ದೀರ್ಘಾಯುಷ್ಯವನ್ನು ಪಡೆದಿದ್ದೆವು. ಅಸಮರ್ಥರಾಗಿ ನಾವು ವಧೆಗೆ ಒಳಗಾಗಲಿಲ್ಲ. ಆತ್ಮಹತ್ಯೆ ಮೋಕ್ಷ ತರುವುದಿಲ್ಲವಾದ್ದರಿಂದ ನಾವು ಕಾರ್ತವೀರ್ಯನೊಂದಿಗೆ ವೈರವನ್ನು ಸಾಧಿಸಿ ಸತ್ತೆವು. ನೀನೀಗ ಆ ಜನರಿಗೆ ಹಿಂಸೆ ಕೊಡುವುದನ್ನು ನಿಲ್ಲಿಸಬೇಕೆಂದೇ ನಮ್ಮ ಇಚ್ಛೆ ಎಂದು ತಿಳಿಸಿದರು. ಆಗ ಔರ್ವನು ಸಕಾರಣಕ್ಕಾಗಿ ತನಗೆ ಅಗಾಧ ಕೋಪ ಬಂದಿರುವುದಾಗಿ ಒಪ್ಪಿಕೊಂಡ. ಆದರೆ ಹಿಂಸಾಪರರನ್ನು ನಾವು ಪ್ರತಿಹಿಂಸೆಯಿಂದ ಗೆಲ್ಲದೆ ಸುಮ್ಮನೆ ಇದ್ದು ಬಿಟ್ಟರೆ ನಮಗೆ ನರಕಪ್ರಾಪ್ತಿಯಾಗುವುದಿಲ್ಲವೇ ಎಂದು ಕೇಳಿದಾಗ, ಈಗ ನಾನು ಏನು ಮಾಡಲಿ? ಈಗ ನೋಡಿ, ಲೋಕವನ್ನೇ ಸುಡಬಲ್ಲ ಶಕ್ತಿಯುಳ್ಳ ನಾನು ಈಗ ಸುಮ್ಮನಾದರೆ ಈ ಕ್ರೋಧಾಗ್ನಿ ನನ್ನನ್ನೇ ಸುಡುವುದಿಲ್ಲವೇ? ಏನು ಮಾಡಲಿ ಹೇಳಿ ಎಂದು ಪಿತೃಗಳನ್ನು ಪರಿತಪಿಸಿ ಬೇಡಿದನು. ಆಗ ಪಿತೃಗಳು ಒಂದು ಉಪಾಯವನ್ನು ಸೂಚಿಸಿದರು. ಈ ಲೋಕವನ್ನು ಆಧರಿಸಿರುವುದು ಸಮುದ್ರ ಜಲ. ನಿನ್ನ ಭಯಂಕರ ಕ್ರೋಧವೆಂಬ ಬೆಂಕಿಯನ್ನು ತಡೆಯಬಲ್ಲ ಶಕ್ತಿ ಇರುವುದು ಆ ಸಮುದ್ರವೊಂದಕ್ಕೆ. ಆದ್ದರಿಂದ ಆ ಸಮುದ್ರದ ನೀರನ್ನು ದಹಿಸು ಎಂದರು. ಅದಕ್ಕೆ ಒಪ್ಪಿದ ಔರ್ವನು ಆ ಕೋಪಾಗ್ನಿಯನ್ನು ಅಶ್ವಮುಖದಿಂದ ಸಮುದ್ರದ ನೀರಿಗೆ ಬಿಟ್ಟ. ಆ ಕೋಪಾಗ್ನಿಯು ದಾವಾನಲ ರೂಪದಿಂದ ಸಮುದ್ರದ ನೀರನ್ನು ಕುಡಿದುಕೊಂಡು ಬರುತ್ತಿದೆ ಎಂಬ ಕಥೆ ವೇದಗಳಲ್ಲಿ ಉಕ್ತವಾಗಿದೆ. ಹಿಂಸೆಗೆ ಪ್ರತಿಯಾಗಿ ಹಿಂಸೆ ತರವಲ್ಲ. ಯಾವುದಾದರೂ ಒಂದು ಘಟ್ಟದಲ್ಲಿ ಸೇಡಿನ ಭಾವನೆಗೆ ಪೂರ್ಣ ವಿರಾಮ ಹಾಕಿ ಆ ಹಿಂಸಾ ಮಂತ್ರ ಪಠಿಸುವುದು ಒಳ್ಳೆಯದು ಎಂಬುದನ್ನು ಔರ್ವನ ಕಥೆ ಹೃದಯಂಗಮವಾಗಿ ಚಿತ್ರಿಸುತ್ತದೆ. ವಾಲ್ಮೀಕಿಗಳು ಹಕ್ಕಿಯನ್ನು ಕೊಂದ ಬೇಡನ ಮೇಲೆ ಇಟ್ಟ ಸಿಟ್ಟನ್ನು ರಾಮಾಯಣ ಕಾವ್ಯದ ರಚನೆಗೆ ತಿರುಗಿಸಿ ಸಫಲರಾಗಲಿಲ್ಲವೇ? ಹಾಗೆಯೇ ನಮ್ಮ ಅಂತಃಶಕ್ತಿಗಳನ್ನು ರಚನಾತ್ಮಕವಾಗಿ ಬಳಸಿಕೊಳ್ಳಬೇಕೆಂಬ ಸಂದೇಶ ಈ ಕಥೆಯಲ್ಲಿ ಇರುವಂತಿದೆ. ಇಷ್ಟು ಔರ್ವನ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ನಮ್ಮ ಸುಧ್ಯಾನಕ್ಕೆ ನಿಮ್ಮ ಬೆಂಬಲವಿರಲಿ, ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಧನ್ಯವಾದಗಳು ಸ್ನೇಹಿತರೆ.